ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ಈ ಒಂದು ವಿಡಿಯೋವು ನಿನ್ನೆ ತುಳಸಿ ಪೂಜೆ ಆಗಿತ್ತಲ್ವ, ಅದರದ್ದು. ನಾವು ತುಳಸಿ ಪೂಜೆ ತುಂಬ ಸಿಂಪಲ್ಲಾಗಿ ಮಾಡಿದ್ದು. ಯಾವುದೇ ಥರ ಡೆಕೋರೇಷನ್ ಏನೂ ಮಾಡಲಿಲ್ಲ, ಸಿಂಪಲ್ಲಾಗಿ ಮಾಡಿಕೊಂಡೆ ನಾನು. ಈಗ ಅರಿಶಿನ ರಂಗೋಲಿ ಹಾಕೋಕ್ಕೆ ಅರಿಶಿನ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಅದು ನೆಲ ರಂಗೋಲಿ ಹಾಕಿದ್ದು ಕಾಣೋದು ಇಲ್ಲ, ಹಾಗೆಯೇ ಇದು ಚೆಂದ ಕಾಣುತ್ತೆ ಅಂತ ನಾನು ಆ ಥರ ಮಾಡಿದೆ. ಹಾಗೆಯೇ ಪಾಟಲ್ಲಿ ಗಿಡ ಇರೋದರಿಂದ ನಾನು ಒಳಗಡೆನೇ ಇಟ್ಟೆ. ಯಾಕಂದರೆ ಹೊರಗಡೆ ಇಟ್ಟರೆ ಮಳೆ ಬಂದು ಅಥವಾ ದೀಪ ಹಚ್ಚೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ನಾನು ಮನೆ ಒಳಗಡೆನೇ ತುಳಸಿ ಗಿಡನ ಇಟ್ಟೆ. ಯಾಕಂದರೆ ಪಾಟ್ ಚಿಕ್ಕದಿತ್ತಲ್ವ, ಆರಾಮಾಗಿ ಇಡ್ಬೋದು ಅಂತ ನಾನು ಆ ಥರ ವ್ಯವಸ್ಥೆನ ಮಾಡ್ಕೊಂಡಿದ್ದೇನೆ. ಮತ್ತು ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ದೆ ಅಂತಂದರೆ, ಒಂದು ಹುಳಿ ಮಾಡಿದ್ದೆ, ತುಂಬ ಚೆನ್ನಾಗಿರುವಂಥ ಸೌತೆಕಾಯಿ ಹುಳಿ, ಟೇಸ್ಟಿಯಾಗಿತ್ತು. ನಿಮಗೆ ಆ ರೆಸಿಪಿ ಹಾಕಿದ್ದೀನಿ, ಅದಕ್ಕೆ ಏನೂ ತೋರಿಸ್ತಾ ಇಲ್ಲ. ಹಾಗೆ ಅನ್ನ ಪಾಯಸ ಮಾಡಿದ್ದೆ. ಆ್ಯಕ್ಚುಲಿ ಬೇಳೆದೇನಾದರೂ ಮಾಡಬೇಕಾಗಿತ್ತು, ನಾನು ಅದಕ್ಕೆ ಆಗಲಿಲ್ಲ ಟೈಮು, ಹಾಗಾಗಿ ಅನ್ನ ಪಾಯಸನೇ ಮಾಡಿದ್ದೆ. ಹಾಗೆಯೇ ಚಟ್ನಿ ಮಾಡಿದ್ದೆ, ಮತ್ತು ಬೆಂಡೆಕಾಯಿ ಗೊಜ್ಜು, ಮತ್ತು ಒಂದು ತಿಳಿ ಸಾರು. ಇಷ್ಟು ಮಾಡಿದ್ದೆ ಅಡುಗೆಗೆ. ಇಷ್ಟು ಮಾಡೋಕ್ಕೆ ನನಗೆ ಟೈಮ್ ಆಗಿಬಿಡ್ತು. ಸಂಜೆ ಪೂಜೆ ಅಲ್ವಾ, ಅದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗಿತ್ತಲ್ವ. ಹಾಗೆ ಸಂಜೆ ಪೂಜೆಗೆ ನಾವು ಉಸುಳಿ ಮಾಡಿದ್ದೆ, ಕಡಲೆ ಉಸುಳಿ. ಪ್ರಸಾದ ಎಲ್ರಿಗೂ ಕೊಡೋಕ್ಕಾಗತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಡಲೆಕಾಯಿ ಉಸುಳಿ ಮತ್ತು ಇದು ಏನಂತಾರೆ ಅದಕ್ಕೆ, ಕೊಬ್ಬರಿ ಸಕ್ಕರೆ ಮಾಡ್ತಾರಲ್ವ, ಆ ಒಂದು ಪ್ರಸಾದನೂ ಮಾಡಿದ್ದೆ. ಹಾಗೆ ಹಿಟ್ಟಿನ ಆರತಿ ಮತ್ತು ನೆಲ್ಲಿಕಾಯಿ ಆರತಿ, ಎರಡೂ ಆರತಿನೂ ನಾನು ತುಳಸಿಗೆ ನಾನು ಈ ಎರಡೂ ಆರತಿನೂ ಮಾಡಿಬಿಟ್ಟು ನಾವು ಈ ತುಳಸಿ ಹಬ್ಬನ ಚೆನ್ನಾಗೇ ಆಚರಿಸಿದ್ವಿ. ಹಾಗೆಯೇ ತುಳಸಿ ಲಗ್ನದ ಕಥೆಯನ್ನು ನಾವು ಓದ್ಬಿಟ್ಟು ಈ ಪೂಜೆಯನ್ನು ಮಾಡಿದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು, ಸಿಂಪಲ್ಲಾಗಿ ಚೆಂದ ಆಯಿತು. ಮನೆಗೆ ಜನ ಬಂದಿದ್ದವರು ತುಂಬಾ ಇಷ್ಟಪಟ್ಟರು. ಹಾಗಾಗಿ ಆ ತುಳಸಿ ಪೂಜೆ ಒಂದು ತುಂಬಾ ಖುಷಿ ಕೊಟ್ಟಿರೋಂಥ